ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮೂಡ್ನಾಕುಡಿ ಶಿವರಾಜ್. ಬಂಧುಗಳೇ, ಇಂದು ಭಾರತಕ್ಕೆ ಯಾರಿಂದ ಅಪಾಯ, ನಮ್ಮ ದೇಶಕ್ಕೆ ಯಾರಿಂದ ಅಪಾಯ ಇದೆ ಗೊತ್ತಾ? ಪಾಕಿಸ್ತಾನದಿಂದ ಅಪಾಯ ಇದೆಯಾ? ನೋ ಚಾನ್ಸ್. ಚೈನಾದಿಂದ ಅಪಾಯ ಇದೆಯಾ? ಸಾಧ್ಯವೇ ಇಲ್ಲ. ಅಮೆರಿಕ? ಸಾಧ್ಯವೇ ಇಲ್ಲ. ಅಂದ್ರೆ ಇಂದು ಭಾರತ ಆ ಮಟ್ಟಕ್ಕೆ ಬೆಳೆದು ನಿಂತಿದೆ. ಆದ್ದರಿಂದ ನಮ್ಮ ದೇಶಕ್ಕೆ ಚೈನಾದಿಂದಾಗಲಿ, ಪಾಕಿಸ್ತಾನದಿಂದಾಗಲಿ, ಅಮೆರಿಕದಿಂದಾಗಲಿ ಅಥವಾ ಯಾವುದೇ ದೇಶಗಳಿಂದಾಗಲಿ ಇಡೀ ಜಗತ್ತಿನಲ್ಲಿ ಯಾವ ದೇಶದಿಂದಲೂ ನಮ್ಮ ದೇಶಕ್ಕೆ ಖಂಡಿತ ಇಲ್ಲ. ಇನ್ನು ನಮ್ಮ ದೇಶದಲ್ಲಿ ಯಾರಿಂದ ಅಪಾಯ ಇದೆ? ಮುಸಲ್ಮಾನರಿಂದ ಅಪಾಯ ಇದೆ? ನೋ ಚಾನ್ಸ್. ಅವರಿಂದನೂ ಅಪಾಯ ಇಲ್ಲ. ಕ್ರೈಸ್ತರಿಂದ? ಸಾಧ್ಯವೇ ಇಲ್ಲ. ಅಂದ್ರೆ ನಮ್ಮ ದೇಶಕ್ಕೆ ಅಪಾಯ ಇರೋದು ಕ್ರೈಸ್ತರಿಂದನೂ ಅಲ್ಲ, ಮುಸಲ್ಮಾನರಿಂದಲೂ ಅಲ್ಲ. ಇನ್ಯಾರಿಂದ ಅಂತೀರಾ? ನಮ್ಮ ದೇಶದ ಧರ್ಮದ್ರೋಹಿಗಳು, ದೇಶದ್ರೋಹಿಗಳಾಗಿಯೇ ಹುಟ್ಟಿ ಹಿಂದೂಗಳ ಮತ ಪಡೆದು ಅಧಿಕಾರಕ್ಕೆ ಬಂದ ನಂತರ ಹಿಂದೂಗಳಿಗೆ ವಿರುದ್ಧವಾಗಿ ಆಡಳಿತ ಮಾಡ್ತಕ್ಕಂಥ ಹಾಗೂ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂತಹ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂತಹ, ಹಿಂದೂ ಧರ್ಮವನ್ನ ಹೀಯಾಳಿಸ್ತಕ್ಕಂತಹ ಮತಿಗೇಡಿ ಹಿಂದೂ ವಿರೋಧಿಗಳು ಇವತ್ತು ನಾವು ನಮ್ಮ ದೇಶಕ್ಕೆ ಅಪಾಯ ಇರೋದು ಇಂತಹ ಧರ್ಮದ್ರೋಹಿ ಹಿಂದೂಗಳಿಂದ ಮತ್ತೆ ಇಂತಹ ದೇಶದ್ರೋಹಿ ಹಿಂದೂಗಳಿಂದ ಮಾತ್ರ ನಮ್ಮ ದೇಶಕ್ಕೆ ಅಪಾಯ ಇರೋದು. ಅವರು ಮತ ಪಡಿಬೇಕಾದ್ರೆ ಮಾತ್ರ ಹಿಂದೂಗಳನ್ನ ಪ್ರೀತಿಸ್ತಾರೆ, ಹತ್ರಕ್ಕೆ ಇಟ್ಕೊಳ್ತಾರೆ. ಮತ ಪಡೆದು ಅಧಿಕಾರಕ್ಕೆ ಬಂದ ನಂತರ ಅವರು ಹಿಂದೂಗಳಿಗೆ ವಿರುದ್ಧವಾಗಿ, ಹಿಂದುತ್ವಕ್ಕೆ ವಿರುದ್ಧವಾಗಿ, ದೇಶಕ್ಕೆ ವಿರುದ್ಧವಾಗಿ, ಧರ್ಮಕ್ಕೆ ವಿರುದ್ಧವಾಗಿ ಅವರು ಆಡಳಿತ ನಡೆಸ್ತಾ ಇರ್ತಾರೆ. ಇಂತಹ ದೇಶದ್ರೋಹಿ ಹಿಂದೂಗಳು, ಇಂತಹ ದ್ರೋಹಿ ಹಿಂದೂಗಳನ್ನ ನಾವು ಬೆಂಬಲಿಸಬೇಕೆ? ಇಂತಹವರಿಂದ ನಾವು ಪಾಠ ಕಲಿಬೇಕಾದ್ದೇನು? ಇಂತಹ ಧರ್ಮದ್ರೋಹಿ, ದೇಶದ್ರೋಹಿ ಹಿಂದೂಗಳನ್ನ ನಾವು ದೂರ ಮಾಡಬೇಕು. ಇವರಿಂದ ನಾವು ದೂರ ಇರಬೇಕು. ಇವರುಗಳು ಮತ್ತೊಮ್ಮೆ ಅಧಿಕಾರಕ್ಕೆ ಬರದೇ ಇರೋ ತರ ನಾವು ಮಾಡಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದಲೇ ನಾನು ಹೇಳಿದ್ದು, ನಮ್ಮ ದೇಶಕ್ಕೆ ಯಾವುದೇ ದೇಶದಿಂದಾಗಲಿ ಅಥವಾ ಬೇರಾವುದೇ ಧರ್ಮದಿಂದಾಗಲಿ ನಮ್ಮ ದೇಶಕ್ಕೆ ಅಪಾಯ ಇಲ್ಲ. ಆದರೆ ಅಪಾಯ ಇರೋದು ಈ ಢೋಂಗಿ ಜಾತ್ಯತೀತವಾದಿಗಳು ಅಂತ ಹೇಳಿಸ್ಕೊಂಡು ಹಿಂದೂಗಳಾಗಿ ಹುಟ್ಟಿ ಹಿಂದೂಗಳಾಗಿ ಅಧಿಕಾರಕ್ಕೆ ಬಂದು ಇವರು ಹಿಂದೂಗಳನ್ನೇ ತಿರಸ್ಕಾರ ಮಾಡ್ತಕ್ಕಂತಹ, ಹಿಂದುತ್ವವನ್ನೇ ವಿರೋಧಿಸುವಂತಹ, ಹಿಂದೂ ಧರ್ಮವನ್ನು ವಿರೋಧಿಸುವಂತಹ, ದೇಶದ ಬೆಳವಣಿಗೆಗಳನ್ನು ವಿರೋಧಿಸುವಂತಹ ಇಂತಹ ಧರ್ಮದ್ರೋಹಿಗಳು, ದೇಶದ್ರೋಹಿಗಳಿಂದ ಮಾತ್ರ ನಮ್ಮ ದೇಶಕ್ಕೆ ಅಪಾಯ ಇದೆ ಹೊರತು ಬೇರೆ ಯಾರಿಂದೂ ನಮಗೆ ಅಪಾಯ ಇಲ್ಲ. ಇದನ್ನ ನಮ್ಮ ಹಿಂದೂ ಧರ್ಮದ ಪ್ರಜೆಗಳು, ನಮ್ಮ ಹಿಂದೂ ದೇಶದ ಅಭಿವೃದ್ಧಿಗಾಗಿ, ಈ ದೇಶದ ಹಿಂದೂ ಧರ್ಮದ ಪರವಾಗಿ, ಹಿಂದೂ ಧರ್ಮದ ಉಳಿವಿಗಾಗಿ ನಾವು ಮತ ಚಲಾಯಿಸಬೇಕೇ ಹೊರತು ದೇಶದ್ರೋಹಿಗಳಿಗೆ ನಾವು ಯಾವ ಕಾರಣಕ್ಕೂ ನಾವು ಮತ ನೀಡಬಾರದು, ಅಂತವರನ್ನ ನಾವು ಬೆಂಬಲಿಸಬಾರದು ಅಂತ ಹೇಳ್ತಾ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.